ಮೊದಲಿಗೆ ರಾಜ್ಯ ಬಿಜೆಪಿಯಲ್ಲಾಗ್ತಾ ಇರುವಂತಹ ಒಂದಷ್ಟು ಡೆವಲಪ್ಮೆಂಟು. ನೆನ್ನೆ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು 6 ವರ್ಷಗಳ ಕಾಲ. ಸೊ ಯತ್ನಾಳ್ಗೆ ಉಚ್ಚಾಟನೆಯ ಶಾಕ್ ಒಂದು ಕಡೆಯಾದರೆ ಈಗ ನೇರವಾಗಿ ಕಲಬುರಗಿಗೆ ಬಂದಿದ್ದಾರೆ ಶಾಸಕ ಯತ್ನಾಳ್ ಅವರು. ಸಿದ್ಧಸಿರಿ ಗೆಸ್ಟ್ ಹೌಸ್ ಅಲ್ಲಿಗೆ ಹೋಗಿ ವಿಶ್ರಾಂತಿಯ ಮೊರೆ ಹೋಗಿದ್ದಾರೆ. ಚಿಂಚೋಣಿ ಪಟ್ಟಣದಲ್ಲಿದೆ ಶುಗರ್ ಫ್ಯಾಕ್ಟರಿ ಗೆಸ್ಟ್ ಹೌಸ್. ಅಲ್ಲಿಗೆ ಹೋಗಿ ರೆಸ್ಟ್ ಮಾಡೋದಕ್ಕೆ ಮುಂದಾಗಿರೋದು. ಪುತ್ರ ರಾಮನಗೌಡರ ಜೊತೆಗೆ ಶಾಸಕ ಯತ್ನಾಳ್ ಅವರು ಆಗಮಿಸಿದ್ದಾರೆ. ಸಕ್ಕರೆ ಕಾರ್ಖಾನೆ ಅಧಿಕಾರಿಗಳೊಂದಿಗೆ ಇಂದಿನ ಸಭೆಯೂ ಕೂಡ ರದ್ದಾಗಿದೆ. ತಡರಾತ್ರಿ 2 ಗಂಟೆಗೆ ಪುತ್ರ ರಾಮನಗೌಡ ಜೊತೆಗೆ ಆಗಮಿಸಿದ್ರು. ಇನ್ನೂ ವಿಶ್ರಾಂತಿಯಲ್ಲೇ ಇದ್ದಾರೆ ಉಚ್ಚಾಟಿತ ನಾಯಕ ಯತ್ನಾಳ್ ಅವರು. ಬಂಡಾಯ ಎದ್ದಿದ್ರು ಶಾಸಕ ಯತ್ನಾಳ್. ಇದೀಗ ಏಕಾಂಗಿ ಆಗ್ಬಿಟ್ರ ಅಂತ. ಆಮೇಲೆ ಇದಾದ ಮೇಲೆ ಪ್ರೆಸ್ ಮೀಟ್ ಏನೋ ಮಾಡಿಲ್ಲಪ್ಪ. ಮೋಸ್ಟ್ ಪ್ರಾಬ್ಲಿ ಏನಾದರೂ ಪ್ರೆಸ್ ಮೀಟಿಗೆ ಏನಾದರೂ ಕರೀತಾರಾ ಅಂತ ಗೊತ್ತಿಲ್ಲ. ಅಲ್ಲೇನಾದರೂ ಹೇಳಿಕೆ ಕೊಡ್ಬೋದಾ, ಅವರ ಮುಂದಿನ ನಡೆ ಏನು ಅನ್ನುವಂತಹ ಅನುಮಾನ ಪ್ರಶ್ನೆ ಈಗ ಕಾಡತೊಡಗ್ತಾ ಇದೆ. ಯಾಕೆಂತಂದರೆ ಡೇ ಒನ್ನಿಂದಲೂ ಕೂಡ ಆಲ್ಮೋಸ್ಟ್ ಇದು ಮೂರನೇ ಸಲ ಪಕ್ಷದಿಂದ ಉಚ್ಚಾಟನೆ ಆಗ್ತಾ ಇರೋದು. ಸೊ ಹಾಗಾಗಿ ಬಣಗಳು ಸೃಷ್ಟಿಯಾಗ್ಬಿಟ್ಟಿದ್ವು. ಯತ್ನಾಳ್ ಅವರವರ ಬೆನ್ನಿಗೆ ಆಪ್ತ ಬಳಗವೂ ಇತ್ತು. ಈಗ ಯತ್ನಾಳ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಈಗ ಶಿಕ್ಷೆಯನ್ನು ಕೊಟ್ಟಿದೆ, 6 ವರ್ಷಗಳ ಉಚ್ಚಾಟನೆಗೆ ಶಿಕ್ಷೆ. ಈ ಬೆನ್ನಲ್ಲೇ ಅವರ ಆಪ್ತರಿಗೂ ಕೂಡ ಟೆನ್ಷನ್, ಆ ಕ್ರಮ ಅಥವಾ ಆ ಶಿಕ್ಷೆ ನಮಗೂ ಕೂಡ ಆಗಬಹುದಾ ಅನ್ನುವಂತಹ ಟೆನ್ಷನ್ನು. ಮತ್ತೊಂದು ಕಡೆ ಅವರ ಆಪ್ತ ಬಳಗದವರು ಅಥವಾ ಅವರನ್ನು ಫಾಲೋ ಮಾಡ್ತಾ ಇದ್ದವರು, ಕಾರ್ಯಕರ್ತರು ಎಲ್ಲರೂ ಕೂಡ ರಿಸೈನ್ ಮಾಡ್ತಾ ಇದ್ದಾರೆ. ರಾಜೀನಾಮೆಯ ಪರ್ವ. ಸೊ ಎಲ್ಲ ಬೆಳವಣಿಗೆಗಳ ಮಧ್ಯೆ ಕಲಬುರಗಿಗೆ ನೇರವಾಗಿ ಆಗಮಿಸಿದ್ದಾರೆ ಅವರು. ಡೆಲ್ಲಿಯಿಂದ ಬಂದರು, ಲೇಟ್ ನೈಟ್ 2 ಗಂಟೆಗೆ ಆಗಮಿಸಿದ್ರು ತಮ್ಮ ಪುತ್ರನ ಜೊತೆಗೆ, ರಾಮನಗೌಡರ ಜೊತೆಗೆ. ಚಿಂಚೋಳಿ ಗೆಸ್ಟ್ ಹೌಸ್ಗೆ ಆಗಮಿಸಿ ತಡರಾತ್ರಿ ಬಂದು ರೆಸ್ಟನ್ನ ಮೊರೆ ಹೋಗಿದ್ರು. ಅದಾಗಿಂದ ಈಗಲೂ ಕೂಡ ರೆಸ್ಟಲ್ಲೇ ಇದ್ದಾರೆ. ಸೊ ರೆಸ್ಟ್ ಮಾಡಿದ ನಂತರ ಏನಾದರೂ ಡಿಸಿಷನ್ ತಗೋಬೋದಾ, ಅಥವಾ ಪ್ರೆಸ್ ಮೀಟ್ ಕರಿಬೋದಾ, ಅಥವಾ ಅಲ್ಲಿ ಏನಾದರೂ ಮುಂದಿನ ನಡೆ ಬಗ್ಗೆ ಅನೌನ್ಸ್ಮೆಂಟ್ ಏನಾದರೂ ಮಾಡ್ಬೋದಾ ಗೊತ್ತಿಲ್ಲ. ಬಟ್ ಇದ್ರ ಬಗ್ಗೆ ಚಿಂತನೆಯಂತೂ ಮಾಡ್ತಾ ಇದ್ದಾರೆ. ಬಟ್ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದೇನು, ಬಂಡಾಯ ಇದೆ ಇದ್ರು ಶಾಸಕರು, ಇದೇ ಯತ್ನಾಳ್ ಅವರು ನೇರಾನೇರವಾಗಿ ಸ್ವಪಕ್ಷದ ವಿರುದ್ಧವೇ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ರು. ಈಗ ಇಷ್ಟೆಲ್ಲ ಮಾಡಿದವರು ಏಕಾಂಗಿ ಆಗ್ಬಿಟ್ರಲ್ಲ ಅನ್ನೋ ಮಾತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲಬುರಗಿ ಪ್ರತಿನಿಧಿ ಅನಿಲ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ. ಅನಿಲ್, ಯತ್ನಾಳ್ ಅವರು ಈಗ ತಮ್ಮ ಗೆಸ್ಟ್ ಹೌಸ್ನಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಎಷ್ಟೊತ್ತಿಗೆ ಬಂದರು? ಆಮೇಲೆ ಏನಾದರೂ ಮುಂದಿನ ನಡೆ ಬಗ್ಗೆ ಅನೌನ್ಸ್ಮೆಂಟ್ ಮಾಡೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರೆಸ್ ಮೀಟ್ ಏನಾದರೂ ಕರೆಯೋ ಸಾಧ್ಯತೆ ಇದೆಯಾ ಅಂತ? ಶರತ್, ಪ್ರಮುಖವಾಗಿ ನಿನ್ನೆ ದೆಹಲಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆದಂತು. ರೆಬಲ್ ಸ್ಟಾರ್ ಬಸವನಗೌಡ ಪಾಟೀಲ್ ಯತ್ನಾಳನ್ನ ಬಿಜೆಪಿ ಏನೊಂದು ಪಕ್ಷವು 6 ವರ್ಷಗಳ ಕಾಲ ಏನೊಂದು ಅನರ್ಹ ಮಾಡಿತ್ತು. ಇದರ ಬೆನ್ನಲ್ಲೇ ಏನೊಂದು ಶಾಸಕ ಯತ್ನಾಳ್ ಅವರು ಒಬ್ಬಂಟಿ ಆಗಿದ್ದಾರೆ ಅಂತ ಹೇಳಬಹುದು. ನೇರವಾಗಿ ನಿನ್ನೆ ರಾತ್ರಿ ದೆಹಲಿಯಿಂದ ಶಾಸಕ ಯತ್ನಾಳ್ ಅವರು ತಮ್ಮ ಪುತ್ರ ಏನು ರಾಮನಗೌಡ ಇದ್ದಾರೆ ಅವರ ಜೊತೆ ನಸ್ಕಿನ ಜಾವ 2 ಗಂಟೆಯಿಂದ 3 ಗಂಟೆ ಸುಮಾರಿಗೆ ಅವರು ಹೈದರಾಬಾದ್ಗೆ ಆಗಮಿಸಿದ್ದಾರೆ. ಹೈದರಾಬಾದ್ನಿಂದ ನೇರವಾಗಿ ಅವರು ಯತ್ನಾಳ್ ಮತ್ತು ಅವರ ಪುತ್ರ ರಾಮನಗೌಡರು ಕಾರಿನಲ್ಲಿ ನೇರವಾಗಿ ಚಿಂಚೋಳಿ ಪಟ್ಟಣದವರ ಏನು ಒಡೆತನದ ಸಿದ್ಧಶ್ರೀ ಸಕ್ಕರೆ ಕಾರ್ಖಾನೆ ಇದೆ. ಈ ಒಂದು ಸಿದ್ಧಶ್ರೀ ಸಕ್ಕರೆ ಕಾರ್ಖಾನೆಯಲ್ಲಿ ಗೆಸ್ಟ್ ಹೌಸ್ ಇದೆ. ಈ ಒಂದು ಗೆಸ್ಟ್ ಹೌಸ್ ನಲ್ಲಿ ನಸ್ಕಿನ ಜಾವ 4 ಗಂಟೆಗೆ ತಮ್ಮ ಪುತ್ರನ ಜೊತೆ ರೆಸ್ಟ್ ನಲ್ಲಿದ್ದಾರೆ ಅಂತ ಹೇಳ್ಬೋದು. ಬೆಳಗ್ಗೆ 10:30 ಹಾಗೂ 11 ಗಂಟೆ ಆದ್ರೂ ಸಹ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಇನ್ನೂ ಕೂಡ ಗೆಸ್ಟ್ ಹೌಸ್ ಬಿಟ್ಟು ಹೊರ ಬಂದಿಲ್ಲ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಅವರ ತವರು ಕ್ಷೇತ್ರ ವಿಜಯಪುರದಲ್ಲಿ ಸಹ ಸಾಕಷ್ಟು ಬೆಳವಣಿಗೆಗಳು ಆಗ್ತವೆ ಅಂತ ಹೇಳ್ಬೋದು. 17 ಕಾರ್ಪೊರೇಟರ್ಗಳನ್ನ ಏನೊಂದು ಈಗಾಗಲೇ ಅವರ ಸ್ಥಾನಗಳನ್ನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಇದರ ಜೊತೆ ಸಾಕಷ್ಟು ಏನೊಂದು ಪಕ್ಷದ ಮುಖಂಡರು ಹಾಗೂ ಅಧ್ಯಕ್ಷರು ಸಹ ಈ ಒಂದು ರಾಜೀನಾಮೆ ಪರ್ವ ಆರಂಭಿಸಿದ್ದಾರೆ. ಹೀಗಾಗಿ ಪ್ರಮುಖವಾಗಿ ಚಿಂಚೋಳಿ ಪಟ್ಟಣದ ಗೆಸ್ಟ್ ಹೌಸ್ ನಲ್ಲಿರುವ ಶಾಸಕ ಯತ್ನಾಳ್ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ನಡೆಸಬಹುದು ಅಥವಾ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡೋ ಸಾಧ್ಯತೆ ಕೂಡ ಇದೆ. ಇದರ ಬೆನ್ನದೇ ಚಿಂಚೋಳಿ ಪಟ್ಟಣದಿಂದ ನೇರವಾಗಿ ತಮ್ಮ ಪುತ್ರನ ಜೊತೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯಪುರ ಪಟ್ಟಣಕ್ಕೆ ತೆರಳುವ ಸಾಧ್ಯತೆ ಇದೆ. ಶರತ್. ಓಕೆ, ಥ್ಯಾಂಕ್ ಯು ಅನಿಲ್ ಸ್ವಾಮಿ ಡೀಟೇಲ್ಸ್ಗಾಗಿ.